ಆಕಾಶವಾಣಿ ಗಿಡ ನೆಟ್ಟು ಮರವಾಗಿಸಿ ಮಳೆ ತರಿಸಿ. ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಭಾಗವಹಿಸುವವರು ಶ್ರೀ ನೀಲೇಶ್ ಶಿಂದೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ನಿರ್ದೇಶಕರು, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ವಿಷಯ: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ವಿಶೇಷ ಕಾರ್ಯಕ್ರಮಗಳು. ನೀರಿಗಾಗಿ ಅರಣ್ಯ. ಎಲ್ರಿಗೂ ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ವನ್ಯಜೀವಿ ಹಾಗೆ ಅರಣ್ಯ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ನಮ್ಮ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಇದೆ. ಹಾಗೆ ಒಟ್ಟಾರೆ 60 ವೈಲ್ಡ್ ಲೈಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಪ್ರದೇಶಗಳಿದೆ. ಅದು ರಾಷ್ಟ್ರೀಯ ಉದ್ಯಾನವನ ಆಗಿರಬಹುದು, ಸಮುದಾಯ ಮೀಸಲು ಪ್ರದೇಶ, ಸಂರಕ್ಷಣಾ ಮೀಸಲು ಪ್ರದೇಶ, ಹಾಗೆ ಅಭಯಾರಣ್ಯ. ಈ ರೀತಿಯಲ್ಲಿ ಅನೇಕ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ನಿರ್ವಹಣೆಯನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಇವತ್ತು ನಮ್ ಜೊತೆ ಇದ್ದಾರೆ ಶ್ರೀ ನೀಲೇಶ್ ಶಿಂದೆ ಅವರು. ಇವರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೈಗೊಳ್ಳುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಕಿರು ಪರಿಚಯ ಮಾಡ್ಕೊಡ್ಬೋದಾ? ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಅಲ್ಲಿ ಒಂದು ಟೈಗರ್ ರಿಸರ್ವ್ ಆಗಿದೆ. ಇದರದ್ದು ಸ್ಥಾಪನೆ ಆಗಿತ್ತು 2007 ಇದು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂಡ್ ಅಂಶಿ ನ್ಯಾಷನಲ್ ಪಾರ್ಕ್ ಸೇರಿ ದಾಂಡೇಲಿ ಅಂಶಿ ಟೈಗರ್ ರಿಸರ್ವ್ ಅಂತ ಆಗಿತ್ತು. ಆಮೇಲೆ ಅವ್ರದ್ದು ಹೆಸರು ಚೇಂಜ್ ಮಾಡಿ ಕಾಳಿ ಟೈಗರ್ ರಿಸರ್ವ್ ಅಂತ ಈಗ ಪ್ರಚಲಿತ ಅಲ್ಲಿ ಇದೆ. ಸೊ ಈ ಕಾಳಿ ಟೈಗರ್ ರಿಸರ್ವ್ ಒಂದು ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಈ ಬಾರ್ಡರ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಒಂದು ಮಹತ್ವಪೂರ್ಣ ಪ್ರೊಟೆಕ್ಟೆಡ್ ಏರಿಯಾ ಆಗಿದೆ. ಇದರ ಮಹತ್ವ ಅಂದರೆ ಏನು? ಒಂದು ಟೈಗರ್ ಕನ್ಸರ್ವೇಷನ್ ಯೂನಿಟ್. ಯಾಕಂದರೆ ಟೈಗರ್ ಒಂದು ಟೆರಿಟೋರಿಯಲ್ ಆನಿಮಲ್ ಇರ್ತದೆ. ಅದರದ್ದು ಟೆರಿಟೋರಿ ಡಿಫ್ರೆಂಟ್ ಅವ್ರದ್ದು ಡಿಸ್ಪರ್ಸಲ್ ಕೂಡ ಲಾಂಗ್ ಇದು ಆಗುತ್ತೆ. ಸೊ ಅದು ಡಿಸ್ಪರ್ಸಲ್ಗಾಗಿ ಬೇರೆ ಬೇರೆ ಕಾರಿಡಾರ್ಸ್ ಕೂಡ ಬೇಕು. ಸೊ ಈ ಟೈಗರ್ ಕನ್ಸರ್ವೇಷನ್ ಯೂನಿಟ್ ಅರೌಂಡ್ 10,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಅದರದ್ದು ಒಂದು ಪಾರ್ಟ್ ಅಂದರೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಸ್ಟಾರ್ಟಿಂಗ್ನಲ್ಲಿ 2007 ಯಾವಾಗ ನೋಟಿಫೈ ಆಗಿತ್ತು, ಆವಾಗ ಕ್ಯಾಮೆರಾ ಟ್ರಾಪ್ ಎಕ್ಸರ್ಸೈಸ್ ಆಗಲಿ ಬೇರೆ ಎಕ್ಸರ್ಸೈಸ್ ಇಂದ ಬರೀ 2 ಹುಲಿ ಅಂತ ಕಂಡು ಬಂದಿತ್ತು. ಹೌದು, ಸೆನ್ಸಸ್ ಪ್ರಕಾರ. ಈಗ ಅದರದೇ ನಂಬರ್ ಅರೌಂಡ್ 30 ಹುಲಿಗಳು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆಗಿದೆ. ಹಾಗೆ ಒಂದು ಸಂರಕ್ಷಣಾ ಕ್ರಮ ಅಂತ ಹೇಳಿದಾಗ ಅದಕ್ಕೆ ಸಮುದಾಯ ಮತ್ತೆ ಇಲಾಖೆ 2 ಜೊತೆಯಲ್ಲಿ ಕೆಲಸ ಮಾಡಬೇಕು. ಹಾಗೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜನಜಾಗೃತಿ ಮೂಡಿಸ್ಲಿಕ್ಕೆ ಅಥವಾ ಜನಗಳ ಸಮುದಾಯದ ಸಹಭಾಗಿತ್ವ ಪಡೆಯಲು ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು ಕೈಗೊಳ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಅಲ್ಲಿ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್, ಗ್ರಾಮ ಅರಣ್ಯ ಸಮಿತಿ ಆಗಲಿ, ಈಕೋ ಡೆವಲಪ್ಮೆಂಟ್ ಕಮಿಟೀಸ್ ಆಗಲಿ, ಅದರ ಬಗ್ಗೆನೇ ಸೀಮಿತ ಇತ್ತು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರತಿಯೊಂದು ಟೈಗರ್ ರಿಸರ್ವ್ ಅಲ್ಲಿ ಒಂದು ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ ಇರ್ತದೆ. ಅದೇ ತರ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ದಾಂಡೇಲಿ ಅಂಶಿ ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ ಇದೆ. ಸೊ ನಮ್ದು ಥಾಟ್ ಪ್ರೊಸೆಸ್ ಹೇಗೆ ಇತ್ತು ಅಂದರೆ, ಈ ಏನು ಈಕೋ ಟೂರಿಸಂ ಬೇಸ್ಡ್ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ ನಡೀತಾ ಇದೆ, ಅಲ್ಲಿ ಮಾತ್ರ ಸಮುದಾಯದ ಸಹಭಾಗಿತ್ವದಿಂದ ಕನ್ಸರ್ವೇಷನ್ ಆಗ್ತಾ ಇದೆ. ಅದರದ್ದು ನಾವು ಮುಂದೆ ತಗೊಂಡು ಹೋಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯ ನಮ್ಮ ಜೊತೆ ಕನ್ಸರ್ವೇಷನ್ಗಾಗಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಅದಕ್ಕಾಗಿ ನಾವು ಸ್ವಯಂ ಅಂತ ಒಂದು ಅಂಬ್ರೆಲಾ ಫ್ಲಾಗ್ಶಿಪ್ ಪ್ರೋಗ್ರಾಮ್ ನಾವು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿ ಕುಂಬಾರವಾಡ ಅಲ್ಲಿ ಇಯರ್ 22-23 ಅಲ್ಲಿ ಸ್ಥಾಪಿಸಿದ್ದೀವಿ. ಓಕೆ, ಈ ಸ್ವಯಂ ಇದರ ಫುಲ್ ಫಾರ್ಮ್ ಏನಿರುತ್ತೆ? ಸ್ವಯಂ ಸ್ಟ್ಯಾಂಡ್ಸ್ ಫಾರ್ ಸೇವಿಂಗ್ ವೈಲ್ಡ್ ಲೈಫ್ ಇನ್ ಅಸೋಸಿಯೇಷನ್ ವಿತ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಸೊ ENEC ಅಂದ್ರೆ ಈಕೋ ಡೆವಲಪ್ಮೆಂಟ್ ಅಂಡ್ ನೇಚರ್ ಎಜುಕೇಶನ್ ಸೆಂಟರ್. ಪ್ರತಿಯೊಂದು ಬೇರೆ ಬೇರೆ ಏನಾದರೂ ಹೊಸ ನಾವು ಹುಡುಕ್ಬೇಕು, ಇನ್ವೆನ್ಷನ್ ಮಾಡಬೇಕು ಅಂದ್ರೆ ಒಂದು ಲ್ಯಾಬೋರೇಟರಿ ಇರ್ತದೆ. ಸೊ ಸ್ವಯಂ ಅಂದ್ರೆ ನಮ್ಗಾಗಿ ಒಂದು ಲ್ಯಾಬೋರೇಟರಿನೇ. ಸೊ ಬೇರೆ ಬೇರೆ ಈಕೋ ಡೆವಲಪ್ಮೆಂಟ್ ಮಾಡೆಲ್ ಇದರಲ್ಲಿ ನಾವು ಟೆಸ್ಟ್ ರನ್ ಮಾಡ್ತೀವಿ. ಸೊ ಕುಂಬಾರವಾಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹ್ಯಾಮ್ಲೆಟ್ಸ್ ಇದ್ದಾವೆ. ಸೊ ಅಲ್ಲಿದ್ದು ಜನರದ್ದು ಸಹಭಾಗಿತ್ವದಿಂದ ನಾವು ಒಂದು ಈಕೋ ಡೆವಲಪ್ಮೆಂಟ್ ಮಾಡೆಲ್ ತಗೊಂಡ್ಬರ್ತೀವಿ. ಆ ಮಾಡೆಲ್ಗೆ ಅಲ್ಲಿ ಟೆಸ್ಟ್ ರನ್ ಮಾಡಿ ವೆದರ್ ಅದು ನಾವು ಪೂರ್ತಿ ನಮ್ಮ ಹುಲಿ ಸಂರಕ್ಷಿತ ಪ್ರದೇಶ ಆಗಲಿ ಅವ್ರು ಬೇರೆ ಬೇರೆ ನಮ್ಮದು ಅಡ್ಜಾಯ್ನಿಂಗ್ ಟೆರಿಟೋರಿಯಲ್ ಡಿವಿಷನ್ಸ್ಗೆ ನಾವು ಮಾಡಬಹುದಾ ಅಂತ ನಾವು ಪರಿಗಣಿಸ್ತೀವಿ. ಅದು ಒಂದ್ಸಲ ಈಕೋ ಡೆವಲಪ್ಮೆಂಟ್ ಆ ಮಾಡೆಲ್ ಒಂದು ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಇಂಪ್ಲಿಮೆಂಟ್ ಮಾಡಬಹುದು. ಹೌದು, ಬಹಳ ಸಂತೋಷ. ಇದು ಯಾವ ವರ್ಷದಲ್ಲಿ ಶುರುವಾಗಿದೆ? ಇದು 22-23 ನಲ್ಲಿ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ 2-3 ಅಷ್ಟೇ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಇತ್ತು. ಸ್ವಯಂ ಕೆಳಗಡೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು. ಈಗ ಪ್ರತಿ ವರ್ಷ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಆಡ್ ಮಾಡ್ತಾ ಹೋಗ್ತಾ ಇದ್ವಿ. ಓಕೆ, ಇದರ ಮೂಲ ಉದ್ದೇಶ ಏನು? ಯಾಕೆ ಈ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ದು?
ಅದೇ ನಾನು ಮೊದಲನೇದಾಗಿ ಹೇಳ್ದಂಗೆ ಇಕೋ ಡೆವಲಪ್ಮೆಂಟ್ಗೆ ಇದು ಇಕೋ ಟೂರಿಸಮ್ಗೆ ಮಾತ್ರ ಇದು ಸೀಮಿತ ಆಗಿತ್ತು. ಸೊ ಇದು ಇಕೋ ಡೆವಲಪ್ಮೆಂಟ್ ಆದರೆ ಬೇರೆ ಬೇರೆ ಮಾಡೆಲ್ಸ್ ತಗೊಂಡ್ಬರ್ಬೇಕು, ಸ್ಥಳೀಯರದು ಸಹಭಾಗಿತ್ವ ಹೆಚ್ಚಾಗಿ ಆಗಬೇಕು, ಅವರಿಗೆ ಒಂದು ಸಪ್ಲಿಮೆಂಟರಿ ಇನ್ಕಮ್ ಸಿಗಬೇಕು, ಅವರಲ್ಲಿ ಒಂದು ಸ್ವಾವಲಂಬತೆ, ಒಂದು ಸೆಲ್ಫ್ ರಿಲಯನ್ಸ್ ಆಗಬೇಕು, ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಬೇರೆ ಬೇರೆ ಇದು ಆಗಬೇಕು. ಯಾಕಂದ್ರೆ ಮುಖ್ಯ ಪಾತ್ರ ಕಮ್ಯುನಿಟಿದೆ. ಸೊ ಕಮ್ಯುನಿಟಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಕನ್ಸರ್ವೇಷನ್ ಇನ್ನೂ ಹೆಚ್ಚಾಗಿ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ ಇತ್ತು. ಅದು ಮೂಲ ಉದ್ದೇಶ ಅಷ್ಟೇ ಸ್ವಯಂ. ಹಾಗೆ ಬಹಳ ಖುಷಿ ಆಗೋದೇನಂದ್ರೆ ಪ್ರತಿಯೊಂದು ಕಾರ್ಯಕ್ರಮದ ಹೆಸರು ಕೇಳ್ದಾಗ್ಲೇ ಖುಷಿ ಆಗುತ್ತೆ. ಮೊದಲನೇದು ಅಡವಿ ಜೇನ್ಕಾರ ಅಂತ. ಈ ಕಾರ್ಯಕ್ರಮದ ಬಗ್ಗೆ ಹೇಳಿ, ಹಾಗೆ ಯಾವೆಲ್ಲ ಕಾರ್ಯಕ್ರಮಗಳು ಈ ಸ್ವಯಂ ಅಂಬ್ರೆಲಾ ಅಡಿಯಲ್ಲಿ ಬರುತ್ತೆ? ಸೊ ನಮ್ದು ಸುಮಾರಷ್ಟು ಪ್ರೋಗ್ರಾಮ್ಸ್ ಸ್ವಯಂ ಅಡಿಯಲ್ಲಿ ಬರ್ತದೆ. ಅದರಲ್ಲಿ ಮೊದಲನೇದಾಗಿ ಅಡವಿ ಜೇನ್ಕಾರ ಅಂತ, ಆ ನಂತರ ಕಾಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು, ಆ ನಂತರ ಸ್ವರವರ್ಣ ಪ್ರೋಗ್ರಾಮ್ ಒಂದು, ವರ್ಣ ಹೌದು, ಆ ನಂತರ ಮರಳಿ ಮನೆಗೆ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದೇ ತರ ಒಂದು ಡಿಜಿಟಲ್ ಎಜುಕೇಶನ್ಗಾಗಿ ಕೂಡ ನಾವು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ನಾನು ಹೇಳ್ಬೇಕು ಅಂದ್ರೆ ಕಾಲಿ ಹುಲಿ ಸಂರಕ್ಷಣೆ ಆಲ್ಮೋಸ್ಟ್ 1400 ಸ್ಕ್ವೇರ್ ಕಿಲೋಮೀಟರ್ದು ಏರಿಯಾ ಇದೆ ವಿಸ್ತೀರ್ಣ. ಇದರಲ್ಲಿ 200ಕ್ಕಿಂತ ಹೆಚ್ಚು ಹ್ಯಾಮ್ಲೆಟ್ಸ್ಗಳು ಇದ್ದಾವೆ. ಸೊ ಅರೌಂಡ್ 29,000 to 30,000 ಪಾಪ್ಯುಲೇಷನ್ ಟೈಗರ್ ರಿಸರ್ವ್ ಒಳಗಡೆ ವಾಸ ಮಾಡ್ತಾರೆ ಜನಗಳು. ಸೊ ಇವರಿಗೆ ಬೇರೆ ಬೇರೆ ನಮ್ಮ ಅಂದ್ರೆ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ಗಾಗಿ ಹೇಗೆ ಇವರ ಸಹಭಾಗಿತ್ವದಿಂದ ನಾವು ಹೆಚ್ಚಾಗಿ ಕನ್ಸರ್ವೇಷನ್ ಮಾಡಬಹುದು ಅಂತ ಅವಾಗ ನಾವು ಒಂದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಒಂದೊಂದಾಗೆ ಹೇಳ್ತಾ ಹೋಗ್ತೀರಾ ಸರ್? ಬಹಳ ಖುಷಿ ಆಗುತ್ತೆ ಇದನ್ನ ಕೇಳಲಿಕ್ಕೆ. ಅಡವಿ ಜೇನ್ಕಾರ ಅಂದ್ರೆ ಏನು? ಸೊ ಅಡವಿ ಜೇನ್ಕಾರ ತಾವು ಹೇಳ್ದಂಗೆ ನಾವು ಒಂದೊಂದು ಪ್ರೋಗ್ರಾಮ್ಗೆ ಒಂದೊಂದು ಹೆಸರು ಇಟ್ಟಿದ್ದೀವಿ. ಸೊ ಅಡವಿ ಜೇನ್ಕಾರ ಎಲ್ಲ ಲಿಟ್ರಲಿ ಟ್ರಾನ್ಸ್ಲೇಟ್ ಟು ಫಾರೆಸ್ಟ್ ಬಸ್. ಇದು ಜೇನ್ದು ಏನ್ ಸೌಂಡ್ ಮತ್ತೆ ಇದು ಇರ್ತದೆ ಅದರದ್ದು. ಸೊ ಮೊದಲನೇದಾಗಿ ಈ ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿ ನಮ್ದು ಕುನ್ಬಿ ಕಮ್ಯುನಿಟಿ ಆಗಲಿ, ಮರಾಠ ಕಮ್ಯುನಿಟಿ ಆಗಲಿ, ಗೌಳಿ ಕಮ್ಯುನಿಟಿ ಆಗಲಿ, ಅವರು ಮೊದಲೇನೆ ಹನಿ ಬಗ್ಗೆ ನಾಲೆಜ್ ಇತ್ತು, ಟ್ರೆಡಿಷನಲ್ ನಾಲೆಜ್ ಇತ್ತು. ಬಟ್ ಇದರದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಗಬೇಕು ಅಂತ ನಮ್ದು ಒಂದು ಉದ್ದೇಶ ಇತ್ತು. ಸೊ ಆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ಗಾಗಿ ನಾವು ಅಡವಿ ಜೇನ್ಕಾರ ಒಂದು ಪ್ರೋಗ್ರಾಮ್ ಮಾಡಿಸಿದ್ದೀವಿ. ಇದು ನಾವು 7 phases ಅಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ 4 phase ಮುಗ್ದಿದೆ. ಸೊ ಫಸ್ಟ್ ಫೇಸ್ ಅಲ್ಲಿ 60 ಬೆನಿಫಿಷರೀಸ್, ಸೆಕೆಂಡ್ ಫೇಸ್ನಲ್ಲಿ 75 ಬೆನಿಫಿಷರೀಸ್, ಥರ್ಡ್ ಫೇಸ್ ಅಲ್ಲಿ ವುಮನ್ ಕಾನ್ಸಂಟ್ರೇಟೆಡ್ 100 ವುಮನ್ ಬೆನಿಫಿಷರೀಸ್, ಅಂಡ್ ಫೋರ್ತ್ ಫೇಸ್ನಲ್ಲಿ ಈಗಾಗಲೇ ಅದು ಮುಗ್ದಿದೆ 45 ಫಲಾನುಭವಿಗಳಿಗೆ ನಾವು ಜೇನುತುಪ್ಪ ಪೆಟ್ಟಿಗೆ ಕೊಡ್ತೀವಿ. ಈ ಪೆಟ್ಟಿಗೆ ಅಷ್ಟೇ ಕೊಡೋದಿಲ್ಲ, ನಾವು ಬೇರೆ ಬೇರೆ ಏನು ಸಂಸ್ಥೆಗಳು ಇದ್ದಾವೆ ಅವರಿಂದ ಏನು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕು ಹನಿದು, ಅಂದ್ರೆ ಹನಿ ಪ್ರೊಡಕ್ಷನ್ ಹೇಗೆ ಆಗಬೇಕು, ಆಮೇಲೆ ಅದರಲ್ಲಿ ಏನೇನು ಡಿಸೀಸ್ ಬರ್ತವೆ, ಅದರದ್ದು ಹಾರ್ವೆಸ್ಟಿಂಗ್ ಹೇಗೆ ಆಗಬೇಕು, ಮತ್ತೆ ಅದರಲ್ಲಿ ಸೇಫ್ಟಿ ಹೇಗೆ ಕಾಪಾಡಬೇಕು. ಸೊ ನಾವು ಹೈವ್ ಟೂಲ್ಸ್ ಕೂಡ ಕೊಡ್ತೀವಿ, ಬೇರೆ ಬೇರೆ ಟೂಲ್ಸ್ ಆಗಲಿ, ಸೊ ಫೇಸ್ ಕವರ್ ಆಗಲಿ, ಇದು ಬೇರೆ ಬೇರೆ ಟೂಲ್ಸ್ ಬರ್ತದೆ, ನೈಫ್ ಬರ್ತದೆ ಹಾರ್ವೆಸ್ಟಿಂಗ್, ಅದು ಎಲ್ಲ ನಾವು ಸ್ವಯಂ ವತಿಯಿಂದ ಕೊಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಅಂದ್ರೆ ಕಾಯರ್ ಮ್ಯಾನುಫ್ಯಾಕ್ಚರಿಂಗ್. ನಾನು ಮೊದಲನೇದಾಗಿ ಹೇಳ್ದಂಗೆ ದೇರ್ ಆರ್ 200+ ಹ್ಯಾಮ್ಲೆಟ್ಸ್ ಇನ್ ಕಾಲಿ ಟೈಗರ್ ರಿಸರ್ವ್. ಸೊ ಆ ಹ್ಯಾಮ್ಲೆಟ್ಸ್ ನಲ್ಲಿ ಸುಮಾರು ವುಮನ್ ಅಂದ್ರೆ ಮಹಿಳೆಯರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಅದು ಹೆಚ್ಚಿನ ಅವಕಾಶ ಇರಲಿಲ್ಲ. ಸೊ ಕರ್ನಾಟಕ ಸ್ಟೇಟ್ ಕಾಯರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಹುಲಿ ಸಂರಕ್ಷಿತ ಪ್ರತಿಷ್ಠಾನ ಏನಿದೆ ಕಾಲಿ ಹುಲಿ ಸಂರಕ್ಷಿತ ಅಡಿಯಲ್ಲಿ, ಸೊ ನಾವು ಒಂದು MOU ಮಾಡಿಕೊಂಡು ಅವರಿಗೆ ಒಂದು ಕಾಯರ್ ಪ್ರೊಡಕ್ಷನ್ ಯೂನಿಟ್ ನಾವು ಸ್ಥಾಪಿಸಿದ್ವಿ. ಅದು ಸ್ವಯಂನಲ್ಲಿನೇ ಇನ್ನೊಂದು ಯೂನಿಟ್ ಆಡಿಷನ್ ಆಗಿದೆ. ಸೊ ಅಲ್ಲಿ ಅವರು ಮಹಿಳೆಯರು ಬಂದು ಅವರು ಕಾಯರ್ದು ಮ್ಯಾಟ್ ಇದು ಮಾಡ್ತಾರೆ. ಅದರದ್ದು ಫಸ್ಟ್ ಅವರಿಗೆ ಟ್ರೈನಿಂಗ್ ಕೊಟ್ಟಾಗಿದೆ, ಅದು ಕರ್ನಾಟಕ ಸ್ಟೇಟ್ ಕಾಯರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಆ ಟ್ರೈನಿಂಗ್ ಪಾರ್ಟ್ನಲ್ಲಿ ಅವರಿಗೆ ನಾವು ಸ್ಟೈಪಂಡ್ ಕೊಟ್ಟಿದ್ದೀವಿ ಹುಲಿ ಸಂರಕ್ಷಣೆ ಅಂದ್ರೆ DATCF ವತಿಯಿಂದ. ಆಮೇಲೆ ಒಂದ್ಸಲ ಅವರಿಗೆ ಸ್ಕಿಲ್ ಸೆಟ್ ಇಂಪ್ರೂವ್ ಆದ್ಮೇಲೆ ನಾವು ದೇ ಆರ್ ಡೂಯಿಂಗ್ ಕಾಯರ್ ಡಚ್ ಮ್ಯಾಟ್ಸ್, ಕಾಯರ್ ಮ್ಯಾಟ್ಸ್ ಹೇಳ್ತೀವಿ ನಾವು. ಸೊ ಆ ಮ್ಯಾಟ್ಸ್ ಇಂದ ಅವರು ಎಷ್ಟು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಅವರು 6,000 rupees ಮ್ಯಾಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆ 6,000 rupees ಕರ್ನಾಟಕ ಸ್ಟೇಟ್ ಕಾಯರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಸಿಗುತ್ತೆ. ಸೊ ಮಂತ್ಲಿ ದೇ ಆರ್ ಅರ್ನಿಂಗ್, ಅಂದ್ರೆ ಮಂತ್ಲಿ ಅರೌಂಡ್ 12,000 ತನಕ ಅವರು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಸೊ ಇದು ಸ್ಟಾರ್ಟಿಂಗ್ ಆಗಿತ್ತು 20 ಬೆನಿಫಿಷರೀಸ್ ಇಂದ, 20 ಫಲಾನುಭವಿಗಳು ಇರ್ತು ಮಹಿಳೆಯರು. ಈಗ ಅದು ನಾವು ಕ್ಯಾಸರ್ ರಾಕ್ ಅಲ್ಲಿ ಇನ್ನೊಂದು ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ 3-4 months ಬ್ಯಾಕ್. ಸೊ ಅಲ್ಲಿ ಈಗ 40 ಬೆನಿಫಿಷರೀಸ್, ಟೋಟಲ್ 65 ಬೆನಿಫಿಷರೀಸ್. ಮತ್ತೊಂದು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಮರಳಿ ಮನೆಗೆ, ಈ ಕಾರ್ಯಕ್ರಮದ ಬಗ್ಗೆ ಹೇಳಿ. ಸೊ ಮರಳಿ ಮನೆಗೆ ಈಗ ಎಲ್ಲ ವಿದ್ಯಾರ್ಥಿಗಳು ಮೋಸ್ಟ್ಲಿ ಅವರು ಊರಿನಲ್ಲಿ ಶಾಲೆಗಳು ಆಗಲಿ ಇದು ಸ್ಟೂಡೆಂಟ್ ಟೀಚರ್ ರೇಷಿಯೋ ಕಡಿಮೆ ಇದೆ. ಸೊ ಅವರು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾರೆ ಪಕ್ಕದ ಟೌನ್ಸ್ ನಲ್ಲಿ. ಟೌನ್ ಕೂಡ ಹೇಳಕ್ಕಾಗಲ್ಲ, ಪಕ್ಕದ ನಿಯರ್ ಬೈ ಏನ್ ದೊಡ್ಡ ವಿಲೇಜ್ ಇದೆ ಅಲ್ಲಿ ಅವರು ಇರ್ತಾರೆ. ಸೊ ಆ ವಿಲೇಜ್ ನಲ್ಲಿ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಸೊ ಅದು ಏನಾಗುತ್ತೆ ಅಂದ್ರೆ
ಚೈಲ್ಡ್ಹುಡ್ ಅಲ್ಲಿ ಪ್ಯಾರೆಂಟ್ ಜೊತೆಗೆ ಏನು ಅವ್ರದ್ದು ಜಾಸ್ತಿ ಇಂಟರಾಕ್ಷನ್ ಆಗೋದೆ. ಕಳಿಯಕ್ಕಾಗಲ್ಲ. ಹೌದು. ಸೊ ಆ ಥಾಟ್ ಪ್ರೊಸೆಸ್ ಇಂದ ನಾವು ಒಂದು ಮರಳಿ ಮನೆಗೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಮರಳಿ ಮನೆಗೆ ಅರ್ಥ ಅಂದ್ರೆ ಬ್ಯಾಕ್ ಟು ಹೋಮ್. ಸೊ ಯಾವಾಗ ಹಾಲಿಡೇಸ್ ಇರ್ತದೆ ಅವ್ರ ವೀಕೆಂಡ್ಸ್ ಇರ್ತದೆ, ಅವಾಗ ಅವರಿಗೆ ನಾವು ಟ್ರಾನ್ಸ್ಪೋರ್ಟ್ ಫ್ಯಾಸಿಲಿಟಿ ಮಾಡ್ತೀವಿ ನಮ್ಮ ಸ್ವಯಂ ಸೆಂಟರ್ ಇಂದ. ಸೊ ಸ್ವಯಂ ಸೆಂಟರ್ಗೆ ಬಂದು ಅವರು ನಮಗೆ ಎನ್ರೋಲ್ ಆಗಬೇಕು. ನಮ್ಮ ಡೆಪ್ಯೂಟಿ RFO, ನಮ್ಮ ಫಾರೆಸ್ಟ್ ಗಾರ್ಡ್ ಅವರು ಇರ್ತಾರೆ, ಅವರಿಗೆ ಹೇಳಿ ನಾವು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡ್ತೀವಿ. ಸೊ ಅಲ್ಲಿಂದ ನಾವು ಅವರಿಗೆ ಅವರ ಮನೆಗೆ ಬಿಡ್ತೀವಿ. ನೆಕ್ಸ್ಟ್ ವೀಕೆಂಡ್ ಮುಗಿದಾದ್ಮೇಲೆ ಮತ್ತೆ ಸ್ಕೂಲ್ಗೆ ಅಲ್ಲಿ ಕರ್ಕೊಂಡು ಬರ್ತೀವಿ. ಓಕೆ. ಮತ್ತೊಂದು ನೀವು ಹೇಳ್ತಾ ಇದ್ರಿ ಡಿಜಿಟಲ್ ಎಜುಕೇಶನ್ ಅಂತ, ಇದ್ರ ಬಗ್ಗೆ ಸೊ ನಾನು ಈಗಾಗಲೇ ಹೇಳ್ದಂಗೆ ಈ ವಿದ್ಯಾರ್ಥಿಗಳು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾರೆ. ಸೊ ನಮ್ಮ ಸ್ವಯಂ ಪಕ್ಕದಲ್ಲಿನೇ ಒಂದು ಬೋರ್ಡಿಂಗ್ ಹಾಸ್ಟೆಲ್ ಇದೆ, ಮತ್ತೆ ಸ್ಕೂಲ್ ಕೂಡ ಇದೆ. ಸೊ ಡಿಜಿಟಲ್ ಎಜುಕೇಶನ್ಗೆ ಇವರಿಗೆ ಆಕ್ಸೆಸ್ ಇರಲಿಲ್ಲ ಮೊದಲನೇದಾಗಿ. ಸೊ ನಮ್ಮ ಸ್ವಯಂ ಬಿಲ್ಡಿಂಗ್ ಏನಿದೆ, ಸೊ ಒಂದೇ ಬಿಲ್ಡಿಂಗ್ ಇಂಟರ್ಪ್ರಿಟೇಷನ್ ಸೆಂಟರ್ ಆಗಿ ಕೂಡ ಆಕ್ಟ್ ಆಗುತ್ತೆ. ಅದೇ ತರ ಬೆಳಗ್ಗೆ ಬಿಫೋರ್ ಸ್ಕೂಲ್ ಅಂಡ್ ಆಫ್ಟರ್ ಸ್ಕೂಲ್ ಡಿಜಿಟಲ್ ಕ್ಲಾಸಸ್ ಇರ್ತದೆ. ಸೊ ಇದರಲ್ಲಿ ಮಣಿಪಾಲ್ ಫೌಂಡೇಶನ್ ಒಂದು ಸಂಸ್ಥೆ ಇದೆ, ಅವರು ಮತ್ತೆ ನಾವು ಸಹಭಾಗಿತ್ವ ಒಂದು MOU ಮಾಡಿಸ್ಕೊಂಡು ನಾವು ಈಗ ಡಿಜಿಟಲ್ ಎಜುಕೇಶನ್ ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ಮಣಿಪಾಲ್ ಫೌಂಡೇಶನ್ ಇಂದ ನಮಗೆ ಎಲ್ಲ ಹಾರ್ಡ್ವೇರ್ ಅವರು ಕೊಟ್ಟಿದ್ದಾರೆ. ನಮ್ದು ಬಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಸ್ಪೇಸ್ ಯುಟಿಲೈಸ್ ಆಗುತ್ತೆ. ಅಲ್ಲಿ ಮಕ್ಕಳು ಬಂದು ಬೆಳಗ್ಗೆ ಮತ್ತೆ ಸಂಜೆ ಡಿಜಿಟಲ್ ಕ್ಲಾಸಸ್ ತಗೊಳ್ತಾರೆ. ಅದರಲ್ಲಿ ಲೈವ್ ಕ್ಲಾಸಸ್ ಕೂಡ ಇದೆ, ಮತ್ತೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇದೆ. ಸೊ ನಮ್ದು ಏನಿತ್ತು ಅಂದ್ರೆ ಇದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ್ದು ಮೇಜರ್ ಪಾರ್ಟ್ ಜೋಯಿಡಾ ತಾಲೂಕಲ್ಲಿ ಬರ್ತದೆ. ಜೋಯಿಡಾ ತಾಲೂಕಿನಲ್ಲಿ ಆಲ್ಮೋಸ್ಟ್ 90% ಫಾರೆಸ್ಟ್ ಇದೆ. ಸೊ ಅವಾಗ ಇದರಲ್ಲಿ ಇದು ಒಂದು ಆಸ್ಪಿರೇಷನಲ್ ಬ್ಲಾಕ್ ಅಂತ ಒಂದು ಸ್ಕೀಮ್ ಇದೆ ನೀತಿ ಆಯೋಗದ್ದು. ಸೊ ಆಸ್ಪಿರೇಷನಲ್ ಬ್ಲಾಕ್ ಅಲ್ಲಿ ಹೆಲ್ತ್ ಆಗ್ಲಿ ಎಜುಕೇಶನ್ ಆಗಲಿ ಇದರದ್ದು ಇಂಡಿಕೇಟರ್ಸ್ ಅವರು ನೋಡಿದ್ದಾರೆ. ಅಂದ್ರೆ ಇಂಡಿಕೇಟರ್ಸ್ ಇನ್ನು ಎಜುಕೇಶನ್ ಹೆಲ್ತ್ ಅಲ್ಲಿ ನಾವು ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಇದು ಒಂದು ಪ್ರೋಗ್ರಾಮ್ ನಾವು ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವತಿಯಿಂದ ಮಾಡಿಸ್ತೀವಿ. ಓಕೆ, ವೆರಿ ನೈಸ್. ಮುಂದಿನ ಕಾರ್ಯಕ್ರಮ ಇನ್ಯಾವ್ದು ನಡೆಸ್ತೀರಾ? ಸೊ ಸ್ವರವರ್ಣ ಒಂದು ಪ್ರೋಗ್ರಾಮ್. ಇನ್ನೊಂದು ಈ ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ಟೆಂಡೆನ್ಸಿ ನಾವು ನಮ್ಮ ಹುಟ್ಟಿದಾಗನೇ ಅವ್ರ ನಾವು ಚೈಲ್ಡ್ಹುಡ್ ಇಂದನೇ ನಮ್ಗೆ ನೇಚರ್ ಬಗ್ಗೆ ಒಂದು ಅಫಿನಿಟಿ ಇರ್ತದೆ. ಅದಕ್ಕೆ ಬಯೋಫಿಲಿಯಾ ಅಂತ ನಾವು ಹೇಳ್ತೀವಿ, ಲವ್ ಟುವರ್ಡ್ಸ್ ನೇಚರ್. ಸೊ ಆ ಬಯೋಫಿಲಿಕ್ ಇಮೋಷನ್ಸ್ ಇನ್ನೂ ಹೆಚ್ಚಾಗಿ ಆಗ್ಬೇಕು ಮಕ್ಕಳಿನಲ್ಲಿ ಅಂತ ನಾವು ಈ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಯಂ ವತಿಯಿಂದ ಫ್ರೀ ಮ್ಯೂಸಿಕ್ ಅಂಡ್ ಪೇಂಟಿಂಗ್ ಕ್ಲಾಸಸ್ ಕೊಡ್ತೀವಿ. ಅದಕ್ಕೆ ಅದರದ್ದು ಹೆಸರು ಸ್ವರವರ್ಣ ಅಂತ ನಾವು. ಸೊ ನಮ್ಮ ಅದು ಟೀಚರ್ಸ್ ಎಂಗೇಜ್ ಮಾಡಿದ್ದೀವಿ ನಮ್ಮ ಪ್ರತಿಷ್ಠಾನ ವತಿಯಿಂದ, DATCF ಇಂದ. ಸೊ ಅವರು ಬಂದು ವೀಕೆಂಡ್ಸ್ ಆಗಲಿ ಮತ್ತೆ ಹಾಲಿಡೇಸ್ ಅಲ್ಲಿ ಅವರು ನಮ್ಮ ಸ್ವಯಂ ಬಿಲ್ಡಿಂಗ್ ಅಲ್ಲಿ ಬಂದು ಅವರಿಗೆ ಮ್ಯೂಸಿಕ್ ಮತ್ತೆ ಇದು ಪೇಂಟಿಂಗ್ದು ಫ್ರೀ ಆಫ್ ಕಾಸ್ಟ್ ಕ್ಲಾಸಸ್ ತಗೊಳ್ಳಿ. ಬಹಳ ಸಂತೋಷ. ಹಾಗೆ ಯಾವ ರೀತಿಯ ಚೇಂಜಸ್ನ ನೀವು ನೋಡಿದ್ದೀರಾ ಈ ತರದ ಕಾರ್ಯಕ್ರಮದಿಂದ? ಜನರಲ್ಲಿರುವಂತಹ ಜಾಗೃತಿ ಆಗಿರ್ಬೋದು, ಅವರಲ್ಲಿರುವಂತಹ ಕಳಕಳಿ ಆಗಿರ್ಬೋದು, ಬದಲಾವಣೆ ಏನಾದರೂ ಕಂಡಿದ್ದೀರಾ? ಸುಮಾರು ಬದಲಾವಣೆ ಇದೆ. ಯಾಕಂದ್ರೆ ಮೊದಲು ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆಗಲಿ ಇದು ಆಗಲಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಇರಲಿಲ್ಲ. ಬಟ್ ಈಗ ಬೇರೆ ಬೇರೆ ಊರುಗಳಿಂದ ರೈತರು ನಮಗೆ ಅಪ್ರೋಚ್ ಆಗ್ತಾರೆ. ಅವರು ಹೇಳ್ತಾರೆ ಸ್ವಯಂ ಅಲ್ಲಿ ನಮಗೆ ಯಾವುದೋ ಒಂದು ಪ್ರೋಗ್ರಾಮ್ ತಾವು ಮಾಡಿಸ್ಬೇಕು, ನೀವು ನಮಗೆ ಇನ್ನೊಂದು ಮಾಡೆಲ್. ಈಗ ಕೆಲವೊಂದು ಜನ ಮಶ್ರೂಮ್ ಫಾರ್ಮಿಂಗ್ ಕೇಳ್ತಾ ಇದ್ದಾರೆ, ಕೆಲವೊಂದು ಜನ ಕೇನ್ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ, ಕೆಲವೊಂದು ಜನ ಬ್ಯಾಂಬೂ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ. ಸೊ ದಟ್ ಆಲ್ಸೋ ಅಂದ್ರೆ ಅದು ಕೂಡ ಒಂದು ಪೈಪ್ಲೈನ್ ಅಲ್ಲಿ ಇದೆ. ಅಂಡ್ ಅವರು ಈಗ ಈ ಮಕ್ಕಳು ಆಗಲಿ, ಬಿಕಾಸ್ ಈ ಮುಂದಿನ ಪೀಳಿ ಈಗಾಗಲೇ ಅವರಿಗೆ ಇದು ಎನ್ವೈರ್ಮೆಂಟ್ ಎಜುಕೇಶನ್ ಆಗಲಿ ನೇಚರ್ ಬಗ್ಗೆ ನಾವು ಅರಿವು ಮೂಡಿಸಿದ್ದೀವಿ. ಅಂದರೆ ಯಾಕೆ ಕನ್ಸರ್ವೇಷನ್ ಇಂಪಾರ್ಟೆಂಟ್ ಇದೆ ಅದು ನಾವು ಹೇಳ್ಕೊಟ್ಟಿದ್ದೀವಿ. ಅಂದರೆ ಇವರು ಟಾರ್ಚ್ ಬೇರರ್ಸ್ ಆಗ್ತಾರೆ ಮುಂದಿನ ಪೀಳಿಗೆಗಳಿಗೆ. ಬಹಳ ಖುಷಿ ಆಯ್ತು ಸರ್, ಇಷ್ಟೊತ್ತು ಬಂದು ಇಷ್ಟೆಲ್ಲ ಕಾರ್ಯಕ್ರಮದ ಬಗ್ಗೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತಾ ಎಲ್ಲರ ಪರವಾಗಿ ಶುಭ ಕೋರ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸಿದವರು ಶ್ರೀ ನೀಲೇಶ್ ಶಿಂದೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ನಿರ್ದೇಶಕರು, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ವಿಷಯ: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ವಿಶೇಷ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ.